ಮೇಲ್ಗಡೆ ನೋಡಿ ಕಲರ್ ಕಾಣುತ್ತೆ ಸರ್, ಕೆಂಪು ಹಳದಿ ಹಸಿರು 3 ಕಲರ್ ಅಲ್ಲೆಲ್ಲ ಇದೆ ಕಲರು. ಕೆಳಗಡೆ ಇದೆ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇಟ್ಸ್ ಡೇ 1 ಇನ್ ಹಂಪಿ. ನಾವು ಮೇಘ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೀವಿ. ಸೊ ಮಾರ್ನಿಂಗ್ ವ್ಯೂ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬಟ್ ಸ್ಟಿಲ್ ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಸೊ ಇಲ್ಲೇ ನಿಯರ್ ಬೈ ಇರುವಂಥ ಒಂದು ಚಿಕ್ಕ ಹೋಟೆಲಿಗೆ ಬಂದಿದ್ದೀವಿ. ನಮಗೆ ಏನಂದರೆ ಇಲ್ಲಿನ ಲೋಕಲ್ ಫುಡ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ಅದಕ್ಕೆ ನಿಯರ್ ಬೈ ಇರುವಂಥ ಒಂದು ಪುಟ್ಟ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲ್ ಪುಟ್ಟದಿದ್ದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಇಡ್ಲಿ ತುಂಬಾ ಸಾಫ್ಟಾಗಿತ್ತು. ಸೊ ಇಡ್ಲಿ, ಸಾಂಬಾರ್, ಚಟ್ನಿ ಎಲ್ಲ ಇತ್ತು. ಆ್ಯಂಡ್ ನಾವು ಬಿಸಿ ಬಿಸಿ ಇಡ್ಲಿ ಮಾಡಿಕೊಟ್ರು ಆಂಟಿ ನಮಗೆ ಇಲ್ಲಿನ ಹಿಸ್ಟಾರಿಕಲ್ ಪ್ಲೇಸಸ್ ಆಗಿರ್ಬೋದು, ಫೇಮಸ್ ಟೆಂಪಲ್ಸ್ ಆಗಿರ್ಬೋದು, ಅದ್ರ ಸ್ಟೋರೀಸು ಮತ್ತು ಇನ್ಫಾರ್ಮೇಷನ್ ಎಲ್ಲ ನಮಗೆ ಕೊಟ್ಟರು. ಅಂದರೆ ನಾವು ಹೇಗೆ ನಮ್ಮ ಡೇನ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಫಸ್ಟ್ ಎಲ್ಲಿಗೆ ಹೋಗಬೇಕು, ಸೊ ದಟ್ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಬಿಕಾಸ್ ನಾವು ಪ್ಲ್ಯಾನ್ ಮಾಡಿದ್ದು 2 or 3 days ಅಷ್ಟೇ. ಸೊ ಅದಕ್ಕೆ ಹಂಪಿಲಿ ಏನಂತ ಅಂದರೆ ತುಂಬ ಪ್ಲೇಸಸ್ ಇದೆ, ತುಂಬ ಟೆಂಪಲ್ಸ್ ಇದೆ. ನಮಗೆ ಒಂದು ಮಿನಿಮಮ್ 15 to 1 month ಇರಬೇಕು ಅಲ್ಲಿ. ಸೊ ಅಷ್ಟು ನೋಡೋ ಅಂಥದ್ದಿದೆ. ಸೊ ನಾವು ಅವ್ರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರಲ್ಲ ಅದೇ ಪ್ರಕಾರ ಫಾಲೋ ಮಾಡಿದ್ವಿ. ಸೊ ಆ್ಯಂಡ್ ಆಲ್ಸೋ ಮಸ್ಟ್ ಸೇ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿತ್ತು. ಆ್ಯಂಡ್ ಆಂಟಿ ಹೇಳಿದ್ರು ನನಗೆ, ನೀನು ವಿಡಿಯೋ ಪೋಸ್ಟ್ ಮಾಡು, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿದ್ರೆ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡ್ಲಿ ತುಂಬ ಚೆನ್ನಾಗಿತ್ತು, ಮಲ್ಲಿಗೆ ಹೂ ಥರ ಇತ್ತು. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿನ ಲೋಕಲ್ ಫುಡ್ ಟೇಸ್ಟ್ ಮಾಡಿದ್ವಿ ನಾವು. ಸೊ ಇಟ್ ವಾಸ್ ಸೋ ಗುಡ್. ಸೊ ನಾವು ಫಸ್ಟ್ ಬಂದಿದ್ದು ವಿರೂಪಾಕ್ಷ ಟೆಂಪಲ್ಗೆ. ಆ್ಯಂಡ್ ಕಾರ್ ಪಾರ್ಕಿಂಗ್ ಮಾಡಿ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು, ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಅಂತ. ಆ್ಯಂಡ್ ಸೈಡಲ್ಲೆಲ್ಲ ಸ್ಟ್ರೀಟ್ ಶಾಪಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಾವು ಫಸ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ನೋಡೋಣ ಅಂತ ಇದ್ವಿ. ಆ್ಯಂಡ್ ಇಲ್ಲಿ ಸ್ಟ್ರೀಟ್ಸ್ ಆಫ್ ಹಂಪಿ ವಿರೂಪಾಕ್ಷ ಟೆಂಪಲ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಇಲ್ಲಿ ವಿರೂಪಾಕ್ಷ ಟೆಂಪಲ್ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಈ ಆನೆ ಇರುತ್ತೆ. ಈ ಆನೆ ಹೆಸರು ಲಕ್ಷ್ಮಿ ಅಂತ. ನನಗೆ ಆನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐ ಡೋಂಟ್ ನೋ ಹೌ ಟು ಸೇ. ನಂಗೆ ಚಿಕ್ಕ ವಯಸ್ಸಿಂದನೂ ಆನೆ ಅಂದರೆ ಒಂಥರ ನಂಗೆ ಆನೆ ನೋಡ್ತಿದ್ರೆ ಬೇರೆ ಲೆವೆಲೇ ಸ್ಯಾಟಿಸ್ಫ್ಯಾಕ್ಷನು. ನಾನು ನೋಡಿದ ತಕ್ಷಣ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂತು. ಸೊ ಅಷ್ಟು ಎಮೋಷ್ನಲ್ ಆಗಿಬಿಟ್ಟೆ. ನನಗೇನೋ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ ಆನೆ ನೋಡ್ತಿದ್ರೆ. ಸೊ ಈ ಆನೆ ಏನು ಸ್ಪೆಷಾಲಿಟಿ ಏನಂದರೆ ದುಡ್ಡು ಇಸ್ಕೊಳ್ಳುತ್ತೆ. ಲೈಕ್ 10-20 ಎಲ್ಲ ಇಸ್ಕೊಂಡು ಪಕ್ಕದಲ್ಲಿರೋ ಮಾವುತನಿಗೆ ಕೊಡುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಲೈಕ್ ಅದಕ್ಕೆ ದುಡ್ಡು ಯಾವುದು, ಬಾಳೆಹಣ್ಣು ಯಾವುದು, ನಾವು ಬಾಳೆಹಣ್ಣು ತೊಗೊಂಡೋಗಿದ್ವಿ ಕೊಡೋಕ್ಕೆ ಅಂತ. ಸೊ ಬಾಳೆಹಣ್ಣು ಯಾವುದು ಅಂತೆಲ್ಲ ಗೊತ್ತು. ದುಡ್ಡು ತೊಗೊಳ್ಳೋದು, ಮಾವುತನಿಗೆ ಕೊಡೋದು, ಮತ್ತು ಬಾಳೆಹಣ್ಣು ಕೊಟ್ಟರೆ ಅದನ್ನು ತಿನ್ನೋದು. ಸೊ ಎಷ್ಟು ಬುದ್ಧಿ ಇದೆ ಅಂತ ಅಂದರೆ ಇಟ್ ವಾಸ್ ಸೋ ಕ್ಯೂಟ್ ನೋಡೋಕ್ಕೆ. ನಮ್ಮಮ್ಮಂಗೆ ಕೋತಿ ಅಂದರೆ ತುಂಬಾ ಇಷ್ಟ. ನನಗೆ ಹೆಂಗೆ ಆನೆ ಅಂದರೆ ಇಷ್ಟನೋ ಅವ್ರಿಗೆ ಕೋತಿ ಅಂದರೆ ಇಷ್ಟ. ಆ್ಯಕ್ಚುಲಿ ಅವ್ರು ಕೋತಿನೂ ಕೂಡ ಸಾಕಿದ್ರಂತೆ ಅವಾಗ. ಸೊ ಅವರಿಗೆ ಕೋತಿ ಎಲ್ಲಿ ನೋಡಿದ್ರೂ ಅಷ್ಟೇ ತುಂಬ ಇಷ್ಟಪಡ್ತಾರೆ. ಎಲ್ಲರ ಹತ್ರನೂ ತೊಗೊಂಡೋಗ್ಲಾ ಅಂತ ಕೇಳ್ತಾ ಇರ್ತಾರೆ ಪಾಪ. ನಮ್ಮಮ್ಮಗೆ ಕೋತಿ ಅಂದರೆ ಇಷ್ಟ, ಭಾರಿ ಇಷ್ಟ. ಅಲ್ಲಿ ಯಾರ ಹತ್ರನೂ ಹೋಗ್ಬಿಟ್ಟು ನನ್ನ ಕೋತಿ ತಗೊಂಡೋಗ್ಬೋದಾ ಅಂತೆ. ಅವರು ಮಂಟಪ ದಾಟಲ್ಲ ಅಂದ್ರೆ ಅವೆಲ್ಲ ಮುತ್ಕೆ ಆಗ್ತವೆ ಅಂತ ಮಮ್ಮಿ. ಇಲ್ಲಿ ನೀವೇನು ನೋಡ್ತಿದ್ರಲ್ಲ ಕಲ್ಲಲ್ಲಿ ಕಟ್ಟಿರೋಂಥ ಕಟ್ಟಡಗಳು. ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಚಿನ್ನ, ಬೆಳ್ಳಿ, ರತ್ನ, ವಜ್ರ, ವೈಡೂರ್ಯ ಇದನ್ನೆಲ್ಲ ಮಾರಾಟ ಮಾಡ್ತಿದ್ರಂತೆ.
ಸೊ ಈ ರೀತಿ ಕಾಣುತ್ತೆ. ನಾವು ಇವಾಗ ವೀರಭದ್ರ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ. ಸೊ ಇದು ನೋಡಿಕೊಂಡು ಪ್ರಸಾದ ಇದೆ, ಊಟ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಚಾರಿಯೇಟ್ ನೋಡೋಕೆ ಹೋಗಬೇಕು. ಫುಲ್ಲು ರೋಸ್ಟ್ ಆಗಿಬಿಟ್ಟಿದ್ದೀವಿ ಬಿಸಿಲಲ್ಲಿ, ಬಟ್ ಸ್ಟಿಲ್ ಆದರೂ ಎನರ್ಜಿ ಹಾಗೆ ಇದೆ. ಯಾಕಂದರೆ ಹಂಪಿ ನೋಡೋಕೆ ಬಂದಿದ್ದೀವಿ, ಹಾಗೆ ಹೋಗೋಕ್ಕಾಗತ್ತಾ ಹೇಳಿ. ನಡ್ಕೊಂಡು ಹೋಗೋದಾ? ಸೊ ಕೆಲವೊಂದು ಐಟಮ್ಸ್ ಎಲ್ಲ ಹಂಪಿಲಿ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವಿ. ಸೊ ಇಟ್ ವಾಸ್ ಗುಡ್. ನಾವಿವಾಗ ಸ್ಟೋನ್ ಚಾರಿಯೇಟ್ ನೋಡೋಕೆ ಬಂದಿದ್ದೀವಿ ಹಂಪಿಯಲ್ಲಿ. ಸಿಕ್ಕಾಬಟ್ಟೆ ರಶ್ ಇದೆ. ಓ ಮೈ ಗಾಡ್, ತೋರಿಸ್ತೀನಿ ನೋಡಿ. ನಾವು ಈಗ ಸ್ಟೋನ್ ಚಾರಿಯೇಟ್ ನೋಡೋಕೆ ಬಂದಿದ್ದೀವಿ. ವಿರೂಪಾಕ್ಷ ಟೆಂಪಲಲ್ಲಿ ಎಷ್ಟು ಜನ ಇದ್ದರು ಅಷ್ಟೇ ಜನ ಇಲ್ಲೂ ಇದ್ದರು. ಇಲ್ಲೂ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು. ಚಾರಿಯೇಟ್ ನೋಡೋಕ್ಕೆ ನಾವು ಟಿಕೆಟ್ ತೊಗೊಂಡು, ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಅಲ್ಲಿ ಟಿಕೆಟ್ ತೊಗೊಂಡು, ಮತ್ತು ಅಲ್ಲಿ ಒಂದು ವ್ಯಾನ್ ಬರುತ್ತೆ ನೋಡಿ, ಕಾಣಿಸ್ತಿದೆಯಲ್ಲ ಈ ವ್ಯಾನಲ್ಲಿ ನಾವು 1 ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ನಾವು ಸ್ಟೋನ್ ಚಾರಿಯೇಟ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಅಣ್ಣ ನಮ್ಮ ಅದಕ್ಕೆ ಟಿಕೆಟ್ ತೊಗೊತಾ ಇದ್ದಾರೆ. ನಮ್ಮ ಅಣ್ಣ ಫೋಟೋ ತೆಗಿತಿದ್ದಾನೆ, ಹುಚ್ಚಿಡ್ಬಿಟ್ಟಿದೆ ಅವನಿಗೆ ಫೋಟೋ ಹುಚ್ಚು. ಗೈಸ್, ನಾವು ಇವಾಗ 1 ಕಿಲೋಮೀಟ್ರ್ ಇದೆ ನಡಿಬೇಕು ಇಲ್ಲಿಂದ. ಯಾರು ಫಸ್ಟ್ ಹೋಗ್ತಾರೆ ಅಂತ ಒಂದು ಗೇಮು. ಸೊ ಯಾರು ಫಸ್ಟ್ ಹೋಗ್ತಾರೆ ಅಂದರೆ ನೋಡ್ಕೊಂಡು ಹೋಗ್ಬಾರ್ದು, ಫೋನ್ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋದ್ರಲ್ಲಿ ಯಾರು ಫಸ್ಟ್ ಅಂತ, ಓಕೆನಾ? ರೆಡಿನಾ? ಸ್ಟಾರ್ಟ್. ಇದಾಗಿದೆ. ಸುಮಾರು 2 ಮೀಟರ್ ಉದ್ದವಿರುವ ಈ ಪುಷ್ಕರಣಿಗೆ ದಕ್ಷಿಣದಲ್ಲಿ ಅಲಂಕೃತ ಪ್ರವೇಶ ದ್ವಾರವಿದೆ. ಪುಷ್ಕರಣಿಯ ಸುತ್ತಲಿನ 4 ಮಂಟಪಗಳು ಈಗ ದುಸ್ಥಿತಿಯಲ್ಲಿವೆ. ಮನೆಯಲ್ಲಿ ಉತ್ಸವ ಮೂರ್ತಿಯಾಗಿದೆ. ಕಾಣಿಸ್ತಿದೆ ನೋಡಿ, ಅದು ಅಂಜನಾದ್ರಿ ಬೆಟ್ಟ. ನಾಳೆ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ, ಬಟ್ ಗೊತ್ತಿಲ್ಲ ಏನಂತ. ಸಿಕ್ಕಾಬಟ್ಟೆ ಹೈಟಲ್ಲಿದೆ ಅದು. ಪೂಜೆ ಮಾಡಿ ಆನೆಗಳ ಮೇಲೆ ಆ ಮೂರ್ತಿಗಳನ್ನ ಇಟ್ಕೊಂಡು ಅಲ್ಲಿಂದ ಮೆರವಣಿಗೆ ಮುಖಾಂತರ ತರ್ತಾ ಇದ್ರು. ಬರಬೇಕಾದ್ರೆ ನಿಮಗೆ ಪುಷ್ಕರಣಿ ಕಾಣುತ್ತೆ ನೀರಿನ ಟ್ಯಾಂಕ್. ಅಲ್ಲಿ ಮಧ್ಯದಲ್ಲಿಟ್ಟು ಪೂಜೆ ಮಾಡಿ ಆನಂತರ ತೆಪ್ಪ ಬರುತ್ತೆ ರೌಂಡ್ ಬೋಟು. ಆ ತೆಪ್ಪದಲ್ಲಿಟ್ಟು ತೆಪ್ಪ ತಗೊಂಡು ಪೂಜೆ ಮಾಡ್ತಾರೆ. ಆಮೇಲೆ ಈ ದೇವಸ್ಥಾನಕ್ಕೆ ತರ್ತಾ ಇದ್ರು. ಅದೇ ರೀತಿ ನೀವು ದಾರಿಯಲ್ಲಿ ಬರ್ತಾ ಕುದುರೆಗೊಂಡು ಹೋಮರ ವಿರೂಪಾಕ್ಷ ದೇವಸ್ಥಾನ ಅಂತ ಬರುತ್ತೆ. ಅದರ ಎದುರುಗಡೆಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರ ಅವನ್ನ ಅಲ್ಲಿ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಕೃಷ್ಣ ದೇವಸ್ಥಾನ, ಅಲ್ಲಿ ತರಕಾರಿ ವ್ಯಾಪಾರ. ಇನ್ನೊಂದು ಅದೇ ರೀತಿ ಹಜಾರಾಮ ದೇವಸ್ಥಾನ, ಅಲ್ಲಿ ಪಾನ್ ಸುಪಾರಿ. ಈ ಥರ ಒಟ್ಟು 7 ಬಜಾರ್ಗಳು 7 ಜಿಲ್ಲೆ ನಡ್ತಾರೆ. 1565ರಲ್ಲಿ ಬಹಮನಿ ಸುಲ್ತಾನರು ದಾಳಿ ಮಾಡ್ತಾರೆ. ಡೆಕ್ಕನ್ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಗುಲ್ಬರ್ಗದ ಕುತುಬ್ ಶಾಹಿ, ಗೋಲ್ಕೊಂಡ ನಿಜಾಮ್ ಶಾಹಿ, ಅಂದರೆ ಹೈದರಾಬಾದ್ ನಿಜಾಮ್, ಇವರೆಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡಿದಾಗ ವಿಜಯನಗರ ಸಾಮ್ರಾಜ್ಯ ಸೋಲುನತ್ತೆ. ಅವ್ರು ಗೆದ್ದ ನಂತರ ಇಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ, ಮಂದಿರಗಳನ್ನ, ದೇವರ ಮೂರ್ತಿಗಳನ್ನೆಲ್ಲ ಹೊಡೆದಾಕ ಹೋಗ್ತಾರೆ. ಆಗ ಆ ಮಾರ್ಕೆಟನ್ನು ಹೊಡೆದಾಕ. ಆನಂತರ ನಮ್ಮ ಪುರಾತತ್ವ ಇಲಾಖೆದವರು ಬರ್ತಕ್ಕಂಥ ಪ್ರವಾಸಿಗರಿಗೆ ಮಾರ್ಕೆಟ್ ಥರನೇ ಕಾಣಲಿ ಅನ್ನೋಕ್ಕೋಸ್ಕರ ಅವೇ ಕಲ್ಲುಗಳನ್ನ ಪಾಲಿಶ್ ಮಾಡಿ ಇಟ್ಟಿರೋದು. ಆಮೇಲೆ ಅವೇ ಕಲ್ಲುಗಳು ಮತ್ತು ಬೇರೆ ಕಲ್ಲುಗಳು
ಏನು ಮಾಡಿಲ್ಲ. ಬಟ್ ವಜ್ರ ವೈಢೂರ್ಯ ಮುತ್ತು ರತ್ನ ಅಂತ ಸಿಕ್ಕರವೆಲ್ಲ ತಗೊಂಡಿದ್ದೀವಿ. ಈಗಲೂ ಎಕ್ಸ್ಕವೇಷನ್ ಮಾಡ್ಬೇಕಾರೆಲ್ಲ ಸಿಗ್ತಾರೆ. ಆ ಥರ ಇದೆ. ಏನಂದರೆ ಒಂದು 48-49% ಆಗಿದೆ ಸರ್ ಎಕ್ಸ್ಕವೇಷನ್. ಕೆಲವೊಂದು ನೆಲದಲ್ಲಿ ಮುಚ್ಚೋಗಿರೋದು ಆ ಥರ ಭಾಳಷ್ಟು ಇದೆ. ಯಾವ್ಯಾವ ಗುಂಡು ಏನೇನಾಯಿತು ಭಾಳ ಇದಾವೆ. ಅಗ್ರಿಕಲ್ಚರ್ ಮಾಡುವಾಗ ಇದಾವೆ ಸರ್. ಈ ದೇವಸ್ಥಾನದ ಹೆಸರು ಬಂದು ವಿಜಯ ವಿಠಲ ದೇವಸ್ಥಾನ ಕಾಂಪ್ಲೆಕ್ಸ್ ಬರ್ತಾರೆ. ಹಾಂ ಸರ್, ಪೂರ್ತಿ ಕಾಂಪ್ಲೆಕ್ಸ್ ಬಂದು ವಿಜಯ ವಿಠಲ ದೇವಸ್ಥಾನ. ಈ ಸ್ಥಳ ಆ ಗರ್ಭಗುಡಿ ಬಂದು ಎದುರುಗಡೆ ಒಂದು ಮಂಟಪ ಇದೆ ಸರ್. ಅಲ್ಲಿ ಆ ಮಂಟಪದ ಹಿಂದ್ಗಡೆ ಬರ್ತೇವೆ ನಾವು. ಈ ರಥ ಇದೆಯಲ್ಲ, ರಥದ ಮುಂದೆ ಒಂದು ಮಂಟಪ ಇದೆ, ಸಂಗೀತ ಮಂಟಪ. ಅದ್ರ ಎದುರುಗಡೆ ಇದೆ, ಆ ಕಡೆ ಹಿಂದ್ಗಡೆ. ನಾನು ಆಮೇಲೆ ತೋರಿಸ್ತೀನಿ. ಕೆಂಪು ಹಳದಿ ಹಸಿರು 3 ಕಲರ್ ಅಲ್ಲೆಲ್ಲ ಇದೆ. ಕಲರು ಕೆಳಗಡೆ ಇದೆ ನೋಡ್ರಿ ಕಲರ್. ನ್ಯಾಚುರಲ್ ಹರ್ಬಲ್ ಕಲರ್ಸ್ ಇವೆಲ್ಲ. ಮರದ ಎಲೆ, ತೊಗಟೆ, ಹೂವು, ತರಕಾರಿ, ಅರಿಶಿಣ ಇವುಗಳಿಂದ ಮಾಡಿರ್ತಕ್ಕಂಥ ಕಲರ್. ಹಂಗೆ ಬನ್ನಿ ಸರ್, ಆ ಕಡೆ ಮುಂದ್ಗಡೆ ಅವು ಸಂಗೀತ ಕಂಬ, ಆ ಕಡೆ ಚಿಕ್ಕ ಚಿಕ್ಕದವ ಅವು. ಇದು ಡ್ಯಾಮೇಜ್ ಆಗಿರೋದು ಈ ಕಂಬ ಮತ್ತು ಈ ಕಂಬ. ಒಳಗಡೆ ಬಿಳಿ ಕಂಬಗಳು ಎರಡು. ಅಲ್ಲೊಂದು ಕಂಬ, ಇದೊಂದು ಕಂಬ. ಅದು ಡಿಪಾರ್ಟ್ಮೆಂಟ್. ನನಗಂತೂ ಈ ಹಿಸ್ಟಾರಿಕಲ್ ಪ್ಲೇಸ್ ತುಂಬಾ ಅದ್ಭುತ ಅಂತ ಅನ್ನಿಸ್ತು. ಸೊ ನಿಮ್ಗೇನು ಅನಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.